ಕಡ್ಡಿಗಳಿಂದ ತುಂಬಿರೋ ಚರಂಡಿಗಳು. ರೋಗ ಭೀತಿಯಲ್ಲಿ ಚಂಗವಾರ ಗ್ರಾಮಸ್ಥರು. ನಗರ ಪ್ರದೇಶಕ್ಕೆ ಸೀಮಿತವಾಗಿದ್ದ ಪ್ಲಾಸ್ಟಿಕ್ ಸಮಸ್ಯೆ ಇದೀಗ ಹಳ್ಳಿಗಳಿಗೂ ವ್ಯಾಪಿಸಿದೆ. ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಸೇರಿ ಕಸ ಕಡ್ಡಿಗಳು ಬಿದ್ದು ಕಟ್ಟಿಕೊಂಡಿದ್ದು ರೋಗದ ಭೀತಿಯಲ್ಲಿ ಜನರಿದ್ದಾರೆ. ಪ್ರಧಾನಿ ಮೋದಿಜಿ ಅವರ ಸ್ವಚ್ಛ ಭಾರತ್ ಕನಸು ಕೇವಲ ಅಕ್ಟೋಬರ್ 2ಕ್ಕೆ ಮಾತ್ರ ಸೀಮಿತವಾಗಿದ್ದು ಉಳಿದ ದಿನಗಳಲ್ಲಿ ಅಸ್ವಚ್ಛತೆಯಿಂದ ಕೂಡಿದೆ. ಶಿರಾ ತಾಲೂಕಿನಲ್ಲಿ ಸುಮಾರು 42 ಗ್ರಾಮ ಪಂಚಾಯಿತಿಗಳಿದ್ದು ಬಹುತೇಕ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆಯೇ ಇಲ್ಲವಾಗಿದೆ. ಇನ್ನು ಹಲವೆಡೆ ಚರಂಡಿಗಳ ನಿರ್ವಹಣೆ ಇಲ್ಲದಂತಾಗಿದ್ದು ಸ್ವಚ್ಛಗೊಳಿಸುವ ಕೆಲಸವನ್ನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ಹೌದು, ಶಿರಾ ತಾಲೂಕಿನ ಚಂಕವಾರ ಗ್ರಾಮದಲ್ಲಿ ಚರಂಡಿಗಳು ಕಸ ಕಡ್ಡಿ ಹಾಗೂ ಪ್ಲಾಸ್ಟಿಕ್ನಿಂದ ತುಂಬಿಹೋಗಿದ್ದು ಚರಂಡಿ ನೀರು ಮುಂದೆ ಸಾಗದೆ ನಿಂತುಕೊಂಡಿದ್ದು ಗ್ರಾಮಸ್ಥರಲ್ಲಿ ರೋಗದ ಭೀತಿ ಶುರುವಾಗಿದೆ. ಇನ್ನು ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ಮಳೆ ನೀರು ಚರಂಡಿಗಳಲ್ಲಿ ಸಂಗ್ರಹ ಆಗ್ತಾ ಇದೆ. ಚರಂಡಿ ನೀರು ಮುಂದೆ ಸಾಗದೆ ಇರುವುದರಿಂದ ಕೊಚ್ಚೆ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದ್ದು ಗ್ರಾಮದ ಜನರಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ, ಟೈಫಾಯ್ಡ್ ಸೇರಿ ಹಲವು ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇನ್ನು ಚಂಗವಾರ ಹೇಳಿ ಕೇಳಿ ಗ್ರಾಮ ಪಂಚಾಯಿತಿಯಾಗಿದ್ರೂ ಕೂಡ ಈ ಗ್ರಾಮದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿದೆ. ಎಲ್ಲಂದರಲ್ಲಿ ತಿಪ್ಪೆಗಳು ಇರೋದ್ರಿಂದ ತಿಪ್ಪೆಗಳನ್ನ ಗ್ರಾಮದ ಹೊರಕ್ಕೆ ಹಾಕ್ತಾ ಇಲ್ಲ. ಇದರಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. 6 ತಿಂಗಳಿಗೊಮ್ಮೆ ವರ್ಷಕ್ಕೆ 2 ಬಾರಿ ಮಾತ್ರ ಚರಂಡಿಗಳ ಸ್ವಚ್ಛತೆ ಮಾಡ್ತಾ ಇದ್ದು ಇನ್ನೆಲ್ಲಿ ಸ್ವಚ್ಛತೆ ಅನ್ನೋ ಪ್ರಶ್ನೆ ಮೂಡಿದೆ. ಗ್ರಾಮ ಪಂಚಾಯಿತಿ ಚಂಗಾವರದಲ್ಲೇ ಇದ್ರು ಚರಂಡಿ ತುಂಬಿರೋ ಸಹ ಮನೆಗಳೆಲ್ಲ ತಗೊಂಡು ಎಲ್ಲ ನೀರು ಒಳಗಡೆ ಹೋಗ್ತಾ ಇದ್ದಾವೆ. ಆದರೂ ಸಹ ಗ್ರಾಮ ಪಂಚಾಯತಿರು ಒಂದು ಸಾರಿನೂ ತಿರುಗಿ ನೋಡ್ತಾ ಇಲ್ಲ. ರಸ್ತೆ ಪಕ್ಕ ಗ್ರಾಮ ಪಂಚಾಯತಿ ಎದುರಿಗಿದ್ರೂ ಸಹ ಎತ್ತಾಗ್ತಾ ಇಲ್ಲ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಿಸಿ ಮುಟ್ಟಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಎಷ್ಟು ತಿಂಗಳಿಂದ ಐತೆ ಇದು ಚರಂಡಿ ಕ್ಲೀನ್ ಆಗಿಲ್ಲ? ಸುಮಾರು 3 ವರ್ಷದಿಂದಲೂ ಸಹ ಈ ಚರಂಡಿ ಎತ್ತಿಲ್ಲ. ಎಲ್ಲ ಕಡೆ ಎತ್ತಿದ್ದಾರೆ, ಇದೊಂದು ಚರಂಡಿ ಎತ್ತೇ ಇಲ್ಲ. ಹಾಗಾಗಿ ಬೇಗ ಇದು ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀರಾ? ಏನಂದ್ರು? ಗ್ರಾಮ ಪಂಚಾಯತಿ ಹಿಂದಿನ ಅಧ್ಯಕ್ಷ ನಟರಾಜ್ಗೆ ಹೇಳಿದ್ದೀವಿ, ಸದಸ್ಯರಿಗೂ ಹೇಳಿದ್ದೀವಿ, ಒಬ್ಬರು ಎತ್ತಕ್ಕೆ ಮುಂದೆ ಬೀಳ್ತಾ ಇಲ್ಲ. ದಯಮಾಡಿ ಇದನ್ನ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಒಳಗಡೆ ಎಲ್ಲ ನೀರು ಹೋಗ್ತಾ ಇದ್ದಾವೆ. ಆಲ್ರೆಡಿ ಎಲ್ಲ ತುಂಬ್ತಂಡು ಗೋಡೆ. ಇನ್ನೊಂದೆರಡು ವರ್ಷ ಬಿಟ್ಟರೆ ಮನೆಗಳೆಲ್ಲ ಬಿದ್ದೋಗೋ ಪರಿಸ್ಥಿತಿ ಬಂದಿದೆ. ಅವರು ಕೇಳಿದರೆ ಏನಂತ ಹೇಳ್ತಾರೆ? ಸ್ವಚ್ಛತೆ ಮಾಡಿ ಚರಂಡಿ ತೆಗಿರಂತೆ ಅಂತಾರೆ, ಎತ್ತದೇ ಇಲ್ಲ. ಹಿಂಗಾಗಿದೆ. ಫುಲ್ಲು ನೀರು ಒಳಗಡೆ ಆಲ್ರೆಡಿ ತಾಗ್ಬಿಟ್ಟೈತೆ, ಫುಲ್ ಇದಾಗ್ಬಿಟ್ಟೈತೆ ಎಲ್ಲ. ಹೌದು. ಶಾಲಾ ಮಕ್ಕಳು ಮತ್ತು ಶಾಲಾ ಶಿಕ್ಷಕರು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ. ಚರಂಡಿ ತುಂಬಿ ಇರೋದ್ರಿಂದ, ನೀರು ನಿಂತಿರೋದ್ರಿಂದ ಗೋಡೆಗಳು ಮತ್ತು ಮನೆಗಳು ತುಂಬ ತಾಂಡಿದ್ದಾವೆ. ನೀರು ಸಹ ಒಳಗಡೆ ಹೋಗ್ತಾ ಇದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನಾದರೂ ಗ್ರಾಮಗಳ ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಜನರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.